ಎವ್ರಿವನ್. ಪ್ರಶ್ನೆ ಸಂಖ್ಯೆ 71. ಈ ಕೆಳಗಿನ ಸನ್ನಿವೇಶಗಳನ್ನ ಕಲ್ಪಿಸಿಕೊಳ್ಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವುದು ದೇಹದ ರಕ್ತದೊತ್ತಡದಲ್ಲಿ ಏರಿಳಿತ. ಈ ಸನ್ನಿವೇಶಗಳು ಕ್ರಿಯಾತ್ಮಕವಾಗಿ ಹೇಗೆ ಭಿನ್ನವಾಗಿದೆ ಕಾರಣ ಕೊಡಿ ಅಂತ ಇದೆ. ನೋಡಿ, ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವಂಥದ್ದು ಅದು ಐಚ್ಛಿಕ ಕ್ರಿಯೆ ಅಲ್ವಾ. ನಮ್ಮ ಇಚ್ಛೆಗೆ ಅನುಗುಣವಾಗಿ ನಾವೇನ್ ಮಾಡ್ತೇವೆ, ಚಪ್ಪಾಳೆಯನ್ನ ತಟ್ತೇವೆ. ರಕ್ತದೊತ್ತಡದಲ್ಲಿ ಏರಿಳಿತ ಅದು ನಮ್ಮ ಕೈಯಲ್ಲಿದೆಯಾ? ನಮ್ಗೆ ಬೇಕಾದಂಗೆ ರಕ್ತದೊತ್ತಡವನ್ನ ಏರಿಳಿತ ಮಾಡಬಹುದಾ? ಇಲ್ಲ. ರಕ್ತದೊತ್ತಡದಲ್ಲಿ ಏರಿಳಿತ ಅದು ಅನೈಚ್ಛಿಕ ಕ್ರಿಯೆಯಾಗಿದೆ. ಹಾಗೆ ಇಲ್ಲಿ ಐಚ್ಛಿಕ ಕ್ರಿಯೆ ಆಗಿರೋದ್ರಿಂದ ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತೆ. ಚಪ್ಪಾಳೆ ತಟ್ಟುವಂಥದ್ದು ಮುಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತೆ. ಹಾಗೆ ರಕ್ತದೊತ್ತಡ ಅದು ಅನೈಚ್ಛಿಕ ಕ್ರಿಯೆ ಆಗಿದೆ, ಆದ್ರಿಂದ ಅದು ಹಿಮ್ಮೆದುಳಿನಿಂದ ನಿಯಂತ್ರಿಸಲ್ಪಡುತ್ತೆ. ಈ ರೀತಿಯಾಗಿ ಈ ಎರಡು ಸನ್ನಿವೇಶಗಳು ಕೂಡ ಭಿನ್ನವಾಗಿದೆ. ಥ್ಯಾಂಕ್ ಯು.